ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನವನೀತ ಇನ್ಸ್ಪಿರೇಷನ್ ಚಾನಲ್ಗೆ. ಇವತ್ತಿನ ವಿಡಿಯೋ ಯಾವುದೆಂದರೆ ಧರ್ಮಸ್ಥಳದ ವಿಂಟೇಜ್ ಕಾರು ಸಂಗ್ರಹಾಲಯ. ಹಳೆಯ ಅಪರೂಪದ ವಿಂಟೇಜ್ ಕಾರುಗಳನ್ನು ನೋಡಿದಾಗ ಇತಿಹಾಸವೇ ಕಣ್ಮುಂದೆ ಬರುತ್ತದೆ. ಹಿರಿಯ ಕಾರುಗಳ ಸಂಗ್ರಹಾಲಯವು ದೇಶದಲ್ಲಿ ಸಾಕಷ್ಟಿದೆ, ಆದರೆ ಸಾಕಷ್ಟು ಸಂಖ್ಯೆಯಲ್ಲಿ ಇಂತಹ ಕಾರುಗಳಿರುವುದು ಅಪರೂಪ. ಧರ್ಮಸ್ಥಳದಲ್ಲಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರಿಗೆ ಅತ್ಯಂತ ಹೆಚ್ಚು ಹಳೆಯ ವಾಹನಗಳ ಸಂಗ್ರಹವನ್ನು ಹೊಂದಿರುವ ಕೀರ್ತಿ ಇದೆ. ಅಲ್ಲಿ ಹಳೆಯ ಕಾರುಗಳೆಲ್ಲ ರಾಜಗಂಭೀರದಿಂದ ನಮ್ಮ ಗಮನಕ್ಕೆ ಸೆಳೆಯುತ್ತದೆ. ಇವೆಲ್ಲ ಹೆಗ್ಗಡೆಯವರ ಹವ್ಯಾಸ, ಅಭಿರುಚಿ, ಆಸಕ್ತಿಗಳಿಗೆ ಕನ್ನಡಿಯೂ ಹೌದು. ಸುಮಾರು 800 ವರ್ಷಗಳ ಇತಿಹಾಸವಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕಾರು ಸಂಗ್ರಹಾಲಯದಲ್ಲಿರುವ ಕಾರುಗಳೆಲ್ಲವೂ ಐತಿಹಾಸಿಕ ಮಹತ್ವವಿದೆ. ಗಾಂಧೀಜಿ, ನೆಹರು ಸೇರಿದಂತೆ ದೇಶದ ಪ್ರಮುಖ ವ್ಯಕ್ತಿಗಳು ಬಳಸಿದ್ದವೆಂದು ಕೆಲವು ಕಾರುಗಳು ಬೀಗುತ್ತಿವೆ. ಎಲ್ಲ ಕಾರುಗಳಿಗೂ ಅದರದೇ ಆದ ಇತಿಹಾಸವಿದೆ. ಆಶ್ಚರ್ಯಕರ ವಿಷಯವೆಂದರೆ ಆ ಕಾರುಗಳು ಇನ್ನೂ ಅತ್ಯುತ್ತಮ ರನ್ನಿಂಗ್ ಕಂಡೀಷನ್ನಲ್ಲಿವೆ. ರಾಜ ಮಹಾರಾಜರು, ಗಣ್ಯರು, ಶ್ರೀಮಂತರು, ಅಧಿಕಾರಿಗಳು, ಸ್ವಾತಂತ್ರ್ಯ ಹೋರಾಟಗಾರರು ಹೀಗೆ ಪ್ರಮುಖರು ಸಂಚರಿಸುತ್ತಿದ್ದ ಕಾರುಗಳು ಇಲ್ಲಿವೆ. ಕಾರುಗಳ ಅನ್ವೇಷಣೆ, ನಿರ್ಮಾಣ ಪ್ರಕ್ರಿಯೆ ಶಾಸ್ತ್ರೀಯವಾಗಿ ಆರಂಭವಾದದ್ದು 1765ರಲ್ಲಿ. 19ನೇ ಶತಮಾನದಲ್ಲಿ ಸಾರೋಟುಗಳಂತಹ ಬಂಡಿಗೆ ಉಗಿ ಯಂತ್ರಗಳನ್ನು ಜೋಡಿಸುವ ಪ್ರಯತ್ನಗಳು ನಡೆದವು. 100 ವರ್ಷಗಳ ಹಿಂದೆ ಹಡಗುಗಳ ಮೂಲಕ ಭಾರತಕ್ಕೆ ಕಾರುಗಳು ಬಂದವು. ಈಗ ಭಾರತಕ್ಕೆ ಜಾಗತಿಕವಾಗಿ ಪ್ರಮುಖ ಕಾರು ಮಾರುಕಟ್ಟೆ ಎಂದು ಹೆಮ್ಮೆ ಇದೆ. ಧರ್ಮಸ್ಥಳದಲ್ಲಿರುವ ಕಾರು ಸಂಗ್ರಹಾಲಯದಲ್ಲಿ ಅಮೆರಿಕ ನಿರ್ಮಿತ 1926ರ ಆ್ಯಂಬುಲೆನ್ಸ್, ಫೋರ್ಡ್ ತ್ರಿಭುವನ್ ಮೋಟಾರ್ ಸಂಸ್ಥೆಯ ಸುನೀಲ್ 1936 ಅಶ್ವಿನ್ 10, ಗಣೇಶ್ ರಾವ್ ಅವರ 1936ರ ಮೋರಿಸ್ ಮೈನಸ್ 8, ಗಿರೀಶ್ PV ಅವರ 1951ರ ಮೋರಿಸ್ ಮೈನಸ್ ಕಾರುಗಳಿವೆ. ಕಿಟ್ಟಿ ಅವರ 1951ರ ಮೋರಿಸ್ ಮೈನಸ್, 1952 ಮೋರಿಸ್ ಆಕ್ಸ್ಫೋರ್ಡ್, ಆಂಟನಿ ಡಿ ಸೋರ್ಜ್ ಅವರ 1951ರ ಮೋರಿಸ್ ಮೈನಸ್. ನನ್ನ ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ನಿಮ್ಮ ಬಂಧು ಮಿತ್ರರೊಂದಿಗೆ ಹಂಚಿಕೊಳ್ಳಿ. ಮರೆಯದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.